ಬೆಲೆ ಏರಿಕೆಯ ಬೇಗೆಯಲ್ಲಿ ಬೇಯ್ತಾ ಇರುವಂತಹ ರಾಜ್ಯದ ಜನರಿಗೆ ಮತ್ತೊಂದು ಶಾಕಿಂಗ್ ನ್ಯೂಸ್. ಹಾಲಾಯಿತು, ಆಲ್ಕೋಹಾಲ್ ಆಯಿತು, ಕುಕ್ಕಿಂಗ್ ಆಯಿಲ್ ರೇಟ್ ಕೂಡ ಜಾಸ್ತಿ ಆಯಿತು. ಈಗ ಅಕ್ಕಿಯ ಸರದಿ ಎಷ್ಟಾಗಿದೆ ರೇಟು ಬನ್ನಿ ನೋಡ್ಕೊಂಡು ಬರೋಣ. ಅಕ್ಕಿ ಮೇಲಿನ ರಫ್ತು ದರ ಹಿಂಪಡೆದ ಕೇಂದ್ರ ಸರ್ಕಾರ. ಬಾಸುಮತಿಯೇತರ ಅಕ್ಕಿ ರಫ್ತಿಗೆ ಕೇಂದ್ರದ ಅನುಮತಿ. ಇಂದಿನಿಂದ ಅಕ್ಕಿ ದರ ಹೆಚ್ಚಳವಾಗುವ ಸಾಧ್ಯತೆ. ಕರ್ನಾಟಕದಲ್ಲಿ ಪ್ರತಿನಿತ್ಯ ಬಳಸುವ ಆಹಾರ ಪದಾರ್ಥಗಳಲ್ಲಿ ಒಂದು ಅಕ್ಕಿ. ಏನಿಲ್ಲದಿದ್ದರೂ ಅನ್ನವಂತೂ ಬೇಕೇ ಬೇಕು. ದೇಶದಲ್ಲಿ ಅಕ್ಕಿಯ ಕೊರತೆ ಉಂಟಾದಾಗ ಪೂರೈಕೆ ಹೆಚ್ಚಳಕ್ಕೆ ಒತ್ತು ನೀಡುವ ದೃಷ್ಟಿಯಿಂದ ಕಳೆದ ವರ್ಷದ ಜುಲೈ 20ರಿಂದ ಬಾಸುಮತಿಯೇತರ ಅಕ್ಕಿ ರಫ್ತಿಗೆ ಕೇಂದ್ರ ಸರ್ಕಾರ ನಿಷೇಧವನ್ನ ಹೇರಿತ್ತು. ಇದೀಗ ಬಾಸ್ಮತಿಯೇತರ ಅಕ್ಕಿ ರಫ್ತಿಗೆ ಕೇಂದ್ರ ಅನುಮತಿ ಕೊಟ್ಟಿದೆ. ಇದರಿಂದ ಅಕ್ಕಿ ಹೆಚ್ಚಿನ ಪ್ರಮಾಣದಲ್ಲಿ ಹೊರ ದೇಶಗಳಿಗೆ ರಫ್ತಾಗಲಿದೆ. ಇದರಿಂದ ಅಕ್ಕಿಗೆ ಡಿಮ್ಯಾಂಡ್ ಹೆಚ್ಚಾಗಿ ಪೂರೈಕೆ ಕಡಿಮೆಯಾಗೋ ಸಾಧ್ಯತೆ ಇದೆ. ಹೀಗಾಗಿ ಅಕ್ಕಿ ಬೆಲೆ ಇಂದಿನಿಂದ ಹೆಚ್ಚಾಗುವ ನಿರೀಕ್ಷೆ ಇದೆ. ಮೇಡಮ್, ಆಲ್ರೆಡಿ ದಿನಬಳಕೆ ವಸ್ತುಗಳು ಗಗನಕ್ಕೇರಿದೆ. ಹಾಲು, ನೀರು, ಆಯಿಲ್ಲು 20 ರೂಪಾಯಿ ಲೀಟ್ರಿಗೆ ಕೆಜಿ ಜಾಸ್ತಿ ಆಗಿದೆ. ಈ ಮಧ್ಯೆ ಅಕ್ಕಿ ಕೆಜಿಗೆ 4 ರೂಪಾಯಿ ಜಾಸ್ತಿ ಆದರೆ ಅದು ರೀಟೇಲ್ ಬರೋಕ್ಕೆ ಮತ್ತೆ 4 ರೂಪಾಯಿ ಜಾಸ್ತಿ ಆಗುತ್ತೆ. ಒಟ್ಟು 8 ರೂಪಾಯಿಂದ 8 ರೂಪಾಯಿವರೆಗೂ ಜಾಸ್ತಿ ಆದಾಗ ಬಡವರಿಗೆ ತುಂಬ ಮಧ್ಯಮ ವರ್ಗದವ್ರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ತುಂಬ ಕಷ್ಟ ಆಗುತ್ತೆ ಮೇಡಮ್. ಈಗ 4 ರೂಪಾಯಿ ಜಾಸ್ತಿ ಆಗುತ್ತೆ, ಅದು ರೀಟೇಲಲ್ಲಿ ಬರೋಕ್ಕೆ ಮತ್ತೆ ಇನ್ನಷ್ಟು ಜಾಸ್ತಿ ಆಗುತ್ತೆ. ಹಂಗಾಗಿ ಹೊರೆ ಆಗುತ್ತೆ ಮೇಡಮ್. ಇನ್ನು ಅಕ್ಕಿ ಬೆಲೆಯಲ್ಲಿ ಕೆಜಿಗೆ 4 ರಿಂದ 8 ರೂಪಾಯಿವರೆಗೂ ಹೆಚ್ಚಾಗಲಿದೆ ಅಂತ ವ್ಯಾಪಾರಿಗಳು ಹೇಳ್ತಾ ಇದ್ದಾರೆ. ಇವತ್ತಿನ ಅಕ್ಕಿ ರೇಟ್ ಹಾಗೂ ಮುಂದಿನ ದಿನಗಳಲ್ಲಿ ಆಗುವಂತಹ ಅಕ್ಕಿ ಬೆಲೆಯನ್ನ ಕೆಜಿ ಲೆಕ್ಕದಲ್ಲಿ ನೋಡೋದಾದ್ರೆ ಸೋನಾ ಮಸೂರಿ 60 ರೂಪಾಯಿ ಇಂದಿನ ಬೆಲೆ ಆದ್ರೆ ನಿರೀಕ್ಷಿತ ಬೆಲೆ 65 ರೂಪಾಯಿ. ಸೋನಾ ಮಸೂರಿ ಸ್ಟೀಮ್ 57 ರೂಪಾಯಿ ಇದ್ರೆ ಮುಂದಿನ ದಿನಗಳಲ್ಲಿ 63 ರೂಪಾಯಿ ಆಗಬಹುದು. ರಾ ರೈಸ್ ಸ್ಟೀಮ್ 55 ರೂಪಾಯಿ ಸದ್ಯಕ್ಕೆ ಇದ್ದು 60 ರೂಪಾಯಿ ಆಗುವಂತಹ ಸಾಧ್ಯತೆ ಇದೆ. ಇಡ್ಲಿ, ದೋಸೆ ಅಕ್ಕಿ 50 ರೂಪಾಯಿ ಇದ್ದು 60 ರೂಪಾಯಿ ಆಗಬಹುದು. ಜೀರಾ ರೈಸ್ 85 ರೂಪಾಯಿ ಇದ್ದು 95 ರೂಪಾಯಿ ಆಗಲಿದೆ. ಬ್ರೋಕನ್ ರೈಸ್ 47 ರೂಪಾಯಿ ಇದ್ದು 55 ರೂಪಾಯಿ ಹೆಚ್ಚಾಗಲಿದೆ. ಇನ್ನು ಈ ಅಕ್ಕಿ ಬೆಲೆ ಏರಿಕೆಯಿಂದ ಈಗಾಗಲೇ ಜನ ಕಂಗಾಲಾಗಿದ್ದಾರೆ. ಹೀಗೆ ಆದ್ರೆ ಹೇಗೆ ಅಡುಗೆ ಮಾಡೋದು, ಜೀವನ ನಡೆಸೋದು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಲ್ಲಾ ಬೆಲೆಗಳು ಹೆಚ್ಚಾಗ್ತಾ ಇದ್ದು ಎಷ್ಟಾದ್ರೂ ತಿನ್ನಲೇಬೇಕು ಅಂತ ಗೃಹಿಣಿಯರು ಅಸಹಾಯಕತೆ ತೋಡಿಕೊಂಡಿದ್ದಾರೆ. ಇವಾಗ ಅಕ್ಕಿ ರೇಟು ತುಂಬ ಜಾಸ್ತಿ ಆಗ್ತಾ ಇದೆ. ನಮ್ಮಂಥ ಬಡ ಜನಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ತಗೊಳ್ಳೋದು. ದಯವಿಟ್ಟು ಅಕ್ಕಿ ರೇಟು ಕಮ್ಮಿ ಮಾಡಿ ಎಲ್ಲರಿಗೂ ಉಪಯೋಗ ಆಗಂಗೆ ಬೆಲೆ ಸಿಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಈಗ ಹಬ್ಬದ ಟೈಮಲ್ಲಂತೂ ತುಂಬ ಕಷ್ಟ ಆಗ್ತಾ ಇದೆ. ಅಕ್ಕಿಯಿಂದನೇ ಜೀವನ, ನಾವು ತುಂಬ ಕಷ್ಟ ಆಗ್ತೈತೆ. ದಯವಿಟ್ಟು ದೊಡ್ಡವರು ಯಾರಿದ್ದೀರಾ ಅದ್ರ ಮೇಲೆ ಗಮನಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಒಟ್ನಲ್ಲಿ ಅಕ್ಕಿ ಬೆಲೆ ಏರಿಕೆ ಮುಂದಿನ ದಿನಗಳಲ್ಲಿ ಗ್ರಾಹಕರ ಜೇಬು ಸುಡಲಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಮಧ್ಯ ಪ್ರವೇಶಿಸಿ ಅಕ್ಕಿ ಬೆಲೆ ನಿಯಂತ್ರಣಕ್ಕೆ ಕ್ರಮಗಳನ್ನು ಕೈಗೊಳ್ಳಬೇಕಿದೆ. ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.